ಸರ್ಕಾರಕ್ಕೆ ಸರ್ಕಾರ, ಕಾನೂನಂತೆ ಕಾನೂನು, ಕೆರೆಯನ್ನು ನುಂಗಿದ ಭೂಕಳ್ಳರಿಂದ ಕೆರೆಯನ್ನು ರಕ್ಷಿಸಬೇಕೆಂದು ಆಗ್ರಹಿಸಿ ಪಾವಗಡ ತಾಲೂಕಿನ ರೈತ ಮತ್ತು ಹಸಿರು ಸೇನೆ ಸಂಘದ ಅಧ್ಯಕ್ಷರಾದ ಪೂಜಾರಪ್ಪ ಬುಧವಾರ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದು ತಹಶೀಲ್ದಾರ್ ಡಿಎನ್ ವರದರಾಜ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಸಿಕೆಪುರ ಗ್ರಾಮದಲ್ಲಿ 12 ಎಕರೆಯಲ್ಲಿ ಸುಮಾರು ಮುದುಕನ ಕುಂಟೆ ಎಂಬ ಕೆರೆ ಇದ್ದು, ಈ ಒಂದು ಕೆರೆಯನ್ನು ಕೆಲ ಭೂಕಳ್ಳರು ಕಬಳಿಸಿದ್ದು, ಇದರಿಂದ ಸುತ್ತಮುತ್ತಲಿನ ರೈತರಿಗೆ ತೊಂದರೆಯಾಗುತ್ತಿದೆ ಎಂದು ಆಗ್ರಹಿಸಿ ಬುಧವಾರ ಅವರು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ಈ ಒಂದು ಮುದುಕನ ಕೆರೆಯಲ್ಲಿ ನೀರು ಇರುವುದರಿಂದ ಸಿಕೆಪುರ, ಉದ್ದನರಪಾಳ್ಯ, ಕೆಲಾರಳ್ಳಿ, ಹನುಮನೆಪಾಳ್ಯ, ಚಿತ್ತಗಾನಹಳ್ಳಿ, ಕನಮಳ್ಳಿ, ದೇವಾನಪಾಳ್ಯ, ದೇವರಟ್ಟಿ ಮತ್ತಿತರ ಸುತ್ತಮುತ್ತಲಿನ ಗ್ರಾಮಗಳ ಕುರಿ, ಮೇಕೆ, ದನ, ಕರುಗಳು ನೀರು ಕುಡಿಯುತ್ತಿತ್ತು. ಈ ಕುಂಟೆಯಲ್ಲಿ ನಿರಂತರವಾಗಿ ನೀರು ಇರುತ್ತಿತ್ತು. ಇದರಿಂದ ಈ ಒಂದು ಸುತ್ತಮುತ್ತಲಿನ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತಿತ್ತು. ಇಂತಹ ಮುದುಕನ ಕುಂಟೆಯನ್ನು ಗ್ರಾಮದ ಆರ್ ನರಸಿಂಹಮೂರ್ತಿ ಎನ್ನುವರು 6 ಎಕರೆ, ಉದ್ದಂಡಪ್ಪನಪಾಳ್ಯದ ಲಕ್ಷ್ಮಮ್ಮ ಎನ್ನುವರು 3 ಎಕರೆ, ನರಸಯ್ಯ ಎನ್ನುವರು 3 ಎಕರೆ ಮತ್ತಿತರರು ಈ ಒಂದು ಕೆರೆಯ ಕುಂಟೆಯನ್ನು ಕಬಳಿಸಿದ್ದಾರೆ ಎಂದು ಪೂಜಾರಪ್ಪ ಖಾರವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೆರೆಯ ಒತ್ತುವರಿಯನ್ನು ತಪ್ಪಿಸಬೇಕೆಂದು ಆಗ್ರಹಿಸಿ ಈ ಹಿಂದೆ ಇದೇ ಒಂದು ಮುದುಕನ ಕೆರೆಯ ಕುಂಟೆ ಆವರಣದಲ್ಲಿ ರೈತ ಸಂಘದಿಂದ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದರು. ಆಗ ಪೂಜಾರಪ್ಪ ಈ ಸಂಬಂಧ ಮಾತನಾಡಿದ್ದು ಹೀಗೆ: ಸುಮಾರು 300 ವರ್ಷಗಳಿಂದ ಇತಿಹಾಸ ಐತೆ. ಕೆರೆದು ನಕಾಶೆಯಲ್ಲಿ ಐತೆ. ಇವತ್ತು ಅದರಲ್ಲಿ ಪಾಣಿಯಲ್ಲಿ ಕೂಡ 12 ಎಕರೆ 4 ಕುಂಟೆ ಜಮೀನು ಐತೆ. ಇವತ್ತು ನಾವು ಕೂಡ ಒಂದು ಇಲ್ಲೇ ಪಕ್ಕ ಇಲ್ಲಿ ಕಾಮರಟ್ಟಿ ಅಂತ ಐತಿ, ಇಲ್ಲಿ ಬೆಂಜಾರಟ್ಟಿ ಪಕ್ಕದಾಗಿದ್ದೀವಿ ನಾವು. ಸುಮಾರು 45 ವರ್ಷ ಕೆಳಗೆ ಇದೆ. ನಾವು ಕೂಡ ದನ, ಕುರಿ, ಮೇಕೆ ಕರೆ ಹೊಡ್ಕೊಂಡ್ಬಂದು ನೀರು ಕುಡಿಸಿ ಇಲ್ಲೇ ಈ ನೋಡಿ ತೆಂಗಿನ ಮರ ಇದೆ ನೋಡಿ, ಇಲ್ಲಿ ತೆಂಗಿ ಎಲ್ಲ ಇವಿದು ಹೊಂಗೆ ಗಿಡ ಇದೆಲ್ಲ ತಣ್ಣಗಿರೋದು. ದನ ಕರ್ಕೊಂಡು ನೀರು ಕುಡಿದು ಒಳ್ಳೆ ತಂಪಾಗೆ ಇನ್ನೆಲ್ಲ ಚಿತ್ತಗೊಂಡಹಳ್ಳಿ, ಕಿಲಾಲದಹಳ್ಳಿ, ಸಿಕೆಪುರ, ಉದ್ದನರಪಾಳ್ಯ, ದೇವಡು ಬೆಟ್ಟ ಮತ್ತು ಈ ಕಡೆ ಬೆಂಜಾರಟ್ಟಿ, ಅಲ್ಲಿ ಕಾಮರಟ್ಟಿ ಅಂತಿತ್ತು, ಅಲ್ಲಿಂದ ಬರ್ತಿದ್ವಿ. ಈ ಕಡೆ ದೇವರಟ್ಟಿ, ಹನುಮಯ್ಯನಪಾಳ್ಯವು, ಕನ್ನಮೇಡಿಯಿಂದ ಕೂಡ ಪಾಪ ಕುರಿ ದನ ಬಂದು ಇಲ್ಲಿ ನೀರು ಕುಡ್ಕೊಂಡ ಅಂತ ಇತಿಹಾಸ ಇತ್ತು. ಇವತ್ತು ಆ ಕೆರೆ ಸಂಪೂರ್ಣ ವಶಪಡಿಸಿದ್ದಾರೆ. ಯಾರೇ ಆಗಿರಲಿ, ಕೆರೆ ಅಂದ ಮೇಲೆ ನಾವೆಲ್ಲ ಸೇರಿ ಕೆರೆ ರಕ್ಷಣೆ ಮಾಡೋ ಅಂಥದ್ದು ಕರ್ತವ್ಯ ನಮ್ಮದು. ಅಂಥ ಕೆರೆನೇ ಇವತ್ತು ಧೂಳಿಪಟ ಮಾಡ್ಯವ್ರೆ ಅಂದರೆ ಇದರ ಅಧಿಕಾರಿಗಳು ಯಾರ್ಯಾರು ಶಾಮೀಲಾಗಿದ್ದಾರೋ ಕಂಪ್ಲೀಟಾಗಿ ನಮಗೆಲ್ಲ ಅದ್ರ ಮಾಹಿತಿ ಕೊಡಬೇಕು. ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು, ಆರ್ಐಗಳಾಗಿರ್ಬೋದು, ತಾಲೂಕು ದಂಡಾಧಿಕಾರಿ ಆಗಿರ್ಬೋದು, ಇದಕ್ಕೆ ಯಾರೋ ಇದು ಸೂಕ್ತವಾದಂಥ ಗೈಡೆನ್ಸ್ ಕೊಟ್ಟು ಈ ಕೆರೆ ಇವತ್ತಿನಿಂದಲೇ ನಾವು ಇದನ್ನು ತೆರವುಗೊಳಿಸಬೇಕು. ಮತ್ತೆ ಅಕ್ಕಪಕ್ಕ ಜಮೀನು ಮತ್ತೆ ಅದು ನಂಬರ್ 80ರಲ್ಲಿ 12 ಎಕರೆ 4 ಕುಂಟೆ ಜಮೀನು ಐತೆ. ಆದರೆ ಇವರು ಫೋನ್ ಮಾಡಿದ್ರೆ ಒಂದು 2 ಎಕರೆ ಕೂಡ ಇಲ್ಲ, ಅಷ್ಟು ಎಲ್ಲ ಒತ್ತಡ ಮಾಡಕ್ಕಾರೆ. ಆದರೆ ಒಂದು 6 ವರ್ಷ ಆಗಿಂತ ಖಾತೆ ಆಯ್ತು ಸ್ವಾಮಿ ಆಗಿ. ಅದಕ್ಕೆ ಅಲ್ಲಿ ಬಹಳಷ್ಟು ಹಳ್ಳಿ ಇದೆ. ಇವತ್ತು ಕೆರೆ ಇದರಲ್ಲಿ ಕುರಿ, ದನ, ಎಮ್ಮೆ, ಮೇಕೆ ಬೇಕಾದಷ್ಟು ದನ ಕರುಗಳು ಬಂದು ನೀರು ಕುಡಿತಿದ್ರು. ಇವತ್ತು ಸಂಪೂರ್ಣ ಕೆರೆಯೆಲ್ಲ ನಾಶ ಮಾಡಿದ್ದಾರೆ. ಅದಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತೆ ತಾಲೂಕು ಆಡಳಿತ ತುರ್ತಾಗಿ ಆದೇಶ ಮಾಡಿ ಆ ಕೆರೆಯನ್ನು ದುರಸ್ತಿ ಮಾಡ್ಕೊಳ್ಬೇಕು. ಇವತ್ತು 12 ಎಕರೆ 4 ಕುಂಟೆ ಏನಿತ್ತು ಕೆರೆ, ಅದು ನಕಾಶೆಯಲ್ಲೇ ಐತೆ, ನಮಗೆ ಪ್ರಾಣಿಗಳೇ ಐತೆ, ಇವತ್ತು ನಕಾಶೆ ಮೇಲೆ ಐತೆ. ಇಬ್ಬರು ಕೂಡ ಕೆರೆ ಎಲ್ಲ ಸಂಪೂರ್ಣ ಒತ್ತಡ ಮಾಡಿಟ್ಟಿದ್ದಾರೆ. ಅದಾಗಬಾರ್ದು. ತಕ್ಷಣ ತಾಲೂಕು ದಂಡಾಧಿಕಾರಿ ಮತ್ತೆ ಸ್ಥಳೀಯರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ತಕ್ಷಣವಾಗಿ ನಾಳೆಯಿಂದ ಹೋಗಿ ಆ ಕೆರೆಯನ್ನು ಸರ್ವೆ ಮಾಡಬೇಕು. ಹಿಂದ್ಗಡೆ ಹೆಂಗಿತ್ತು ಕೆರೆಯನ್ನು ಉಳಿಸಬೇಕು. ಅಲ್ಲಿ ಉದ್ದನರಪಾಳ್ಯ, ಸಿಕೆಪುರ, ಕಿಲಾಲದಹಳ್ಳಿ, ಚಿತ್ತೂರಿನಲ್ಲಿ, ಕನ್ನಮೇಡಿ, ಹನುಮಯ್ಯನಪಾಳ್ಯವು, ದೇವಡು ಬೆಟ್ಟ, ದೇವಡು ಬೆಂಜಾರಟ್ಟಿ, ಅಲ್ಲಿಂದ ಇದು ದೇವರಟ್ಟಿ, ಸಂತಾನದ ಇಷ್ಟು ಹಳ್ಳಿಗೆ ಕೆರೆಗೆ ಸೀಮಿತವಾದ. ಇನ್ನು ಈ ಮನವಿಯನ್ನು ಸ್ವೀಕರಿಸಿ ತಹಶೀಲ್ದಾರ್ ಡಿಎನ್ ವರದರಾಜ್ ಮಾತನಾಡಿ ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ರೈತ ಸಂಘದ ಪದಾಧಿಕಾರಿಗಳಿಗೆ ಭರವಸೆಯನ್ನು ನೀಡಿದ್ದಾರೆ. ಈ ದಿನ ಸಿಕೆಪುರ ಗ್ರಾಮದ ಸಲಮರೆ 70ರಲ್ಲಿ 12 ಎಕರೆ 4 ಕುಂಟೆ ಮುದುಕಲ ಕುಂಟೆ ಜಮೀನು ಸರ್ವೆ ಮಾಡಿಸ್ಕೊಳ್ಬೇಕು ಅಂತ ರೈತ ಸಂಘದಿಂದ ನಮಗೆ ಮನವಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಅವರ ಪೂಜಾರಪ್ಪರಿಗೆ ಹೇಳಿದ್ದೀನಿ, ಬೆಳಿಗ್ಗೆ ಮನೆಯೇ ಹೇಳಿದ್ದೀನಿ, ಬಂದಿದ್ರು. ಇನ್ನೊಂದ್ಸಲ ಹೇಳೋದಂದ್ರೆ ಈ ಸಂಬಂಧಪಟ್ಟಂಗೆ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ
ಕಾನೂನು ಪ್ರಕಾರ ಏನೈತೆ ಅದನ್ನು ನಾವು ಕ್ರಮ ಕೈಗೊಳ್ತೀವಿ ಅಂತ ಈ ಮೂಲಕ ಎಲ್ಲರೂ ಸಹ ಹೇಳಕ್ಕೆ ಇಷ್ಟಪಡ್ತೇವೆ. ಪ್ರತಿಭಟನೆಯಲ್ಲಿ ಬ್ಯಾಡನೂರು ಶಿವು, ನರಸಣ್ಣ, ಪೂಜಾರಿ ಚಿತ್ತಪ್ಪ, ಎಸ್ ಹನುಮಂತರಾಯಪ್ಪ, ವೀರಭದ್ರಯ್ಯ, ಲಕ್ಷ್ಮಣನಾಯ್ಕ್, GH ಹನುಮಂತರಾಯಪ್ಪ, ಆಬ್ಬಂಡೆ ಗೋಪಾಲ್, ಎಚ್ ರಾಮಚಂದ್ರಪ್ಪ, ವೆಂಕಟರಮಣಪ್ಪ, ಶ್ರೀರಾಮಪ್ಪ, ನಾರಾಯಣಕ, ವೆಂಕಟೇಶ್, ಕನ್ನಬೇಡಿ ಕೃಷ್ಣಮೂರ್ತಿ, BS ದುರ್ಗಪ್ಪ, ಶೇಖರ್ ನರಸಪ್ಪ, ಎನ್ ಹನುಮಂತರಾಯಪ್ಪ, ಸುರೇಶ್ ಜಿ ಮತ್ತಿತರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.